स्वागत है आपका बी न्यूज नेशन में। मैं हूं आबिद हुसैन शेख। सीएम के बदलाव पर मल्लिकार्जुन खड़गे का बड़ा बयान। अभी कोई बदलाव नहीं होगा। राज्य में कांग्रेस में हलचल हुई तेज। कर्नाटका की राजनीति में गर्माहट बढ़ गई है। लीडरशिप को लेकर कांग्रेस के राष्ट्रीय अध्यक्ष मल्लिकार्जुन खड़गे ने साफ कहा है कि फिलहाल सीएम बदलने का कोई प्लान नहीं है। उन्होंने बोला कि इस वक्त पार्टी में इस मुद्दे पर कोई डिस्कशन नहीं हुआ है और जो भी फैसला होगा वो हाईकमांड करेगा। खड़गे ने यह भी इशारा दिया कि सोनिया गांधी और राहुल गांधी ही फाइनल डिसीजन लेंगे और अभी के लिए सिद्धरामैया ही राज्य के सीएम बने रहेंगे। इस बयान के बाद पार्टी के अंदर चल रही लीडरशिप चेंज की चर्चा पर थोड़ी ब्रेक लग गई है। दूसरी तरफ डिप्टी सीएम बनने की रेस में देखे जा रहे नेताओं को अभी और इंतजार करना पड़ सकता है। पॉलिटिकल सर्कल्स में यह भी कहा जा रहा है कि हाईकमांड अभी किसी भी तरह का रिस्क लेने के मूड में नहीं है। कुल मिलाकर मल्लिकार्जुन खड़गे के इस बयान ने कांग्रेस के अंदर चल रही सीएम बदलाव की अफवाहों को फिलहाल ठंडा कर दिया है, लेकिन सियासी हलचल अभी भी जारी है राज्य भर में। ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ಎಚ್.ಡಿ. ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಸರ್, ಮುಂದಿನ ತಿಂಗಳು ಕಾಂಗ್ರೆಸ್ಸಿನ 40-50 MLAಗಳು ಡೆಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ಹೇಳಿ. ನನಗೆ ಗೊತ್ತಿಲ್ಲಪ್ಪ. ನಾನಾದರೂ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಥ್ಯಾಂಕ್ ಯು. ನಂಗೆ ಅದು ಕಾಂಪೌಂಡು ಹಳೆ ಕಾಂಪೌಂಡ್ ಇತ್ತು ಅಂತ ಹೇಳಿ 1 ವರ್ಷವಿದೆ. ಇನ್ನೊಂದು ವರ್ಷನೂ ಸರಿಯಾಗಿ ಕಟ್ಟಿಲ್ಲ ಅಂತಕ್ಕಂಥದ್ದು ನಾನು ನೋಡಿದೆ. ಕೆಲವು ಕಡೆ ಮಣ್ಣಿನ ಗಾಡಿ ಇದೆ, ಕೆಲವು ಕಡೆ ಕಾಂಪೌಂಡ್ ಬಿರುಕು ಬಿಚ್ಚಿದೆ. ಅದಕ್ಕೆ ನಾನು ಕೂಡ ಮಾತಾಡಿದ್ದೇನೆ ಅಲ್ಲಿ. ಅದಕ್ಕೆ ಅವರು ಒಂದು ಕಡೆ ಕಾಂಪೌಂಡ್ ಸರಿಪಡಿಸ್ಬೇಕು ಮತ್ತು ಯಾರು ಅಲ್ಲಿ ಕಾಂಪೌಂಡ್ ಹತ್ರ ಕಾಯಿಪಲ್ಯ ಮಾರ್ಕೊಂಡು ಕೂಡ್ತಾಯಿದ್ರು ಅವರಿಗೆ ಅದು ಕಾಂಪೆನ್ಸೇಷನ್ ಕೊಡಬೇಕು ತಕ್ಕಂತೆ. ಮತ್ತು ಇನ್ನು ಮುಂದೆ ಹಾಗೆ ಕಾಂಪೌಂಡ್ ಹತ್ತಿ ಎಲ್ಲ ಕಾಯಿಪಲ್ಯ ಮಾರ್ತಕ್ಕಂಥವ್ರಿಗೆ ಯಾರು ಕೂಡಿಸ್ಬಾರ್ದು. ಇದು ಪ್ರತಿಯೊಂದು ಕಡೆ ನಡೆದಿದೆ. ಈಗ ನಮ್ಮ ಗುಲ್ಬರ್ಗಾದಲ್ಲಿ ಫುಟ್ಪಾತ್ ಮೇಲೆ ಎಲ್ಲ ಕಡೆ ಕುಂತಿರ್ತಾರೆ. ನಾವೇನಾದರೂ ಹೇಳಕ್ಕೆ ಹೋದರೆ ನೀವು ನಮ್ಮ ಹೊಟ್ಟೆ ಮೇಲೆ ಕಾಲರು ಹೊಟ್ಟೆ ಮೇಲೆ ಒದಿತಾ ಇದ್ರಿ ಹೀಗೆಲ್ಲ ಹೇಳ್ತಾರೆ. ಬಟ್ ಸಿಟಿದೊಳಗೆ ಬೇರೆ ನಾಗರಿಕರುಗಳಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥದ್ದನ್ನು ಅವರೆಲ್ಲ ತಿಳ್ಕೊಳ್ಬೇಕು. ಮತ್ತು ಮುನ್ಸಿಪಾಲ್ಟಿಯವರು ಅವರಿಗೆ ಯೋಗ್ಯವಾದಂಥ ಜಾಗದಲ್ಲಿ ಇಟ್ಟು ಸಹಾಯ ಮಾಡಿದ್ರೆ ಜನ ಅಲ್ಲೇ ಹೋಗ್ತಾರೆ. ಅದಕ್ಕಾಗಿ ಇಂಥ ಏನು ಅದು ಇವತ್ತು ಬೆಂಗಳೂರಿನಲ್ಲಿ ಆಗಿದೆ, ನಾಳೆ ಇನ್ನೊಂದು ಕಡೆ ಆಗ್ಬೋದು. ಅದಕ್ಕೆ ಸರ್ಕಾರ ಇದಕ್ಕೆ ಪ್ರಿಕಾಷನ್ ತಗೊಂಡು ಸಾಧ್ಯ ಆದಷ್ಟು ಮಟ್ಟಿಗೆ ಈ ಗಿಗ್ ವರ್ಕರ್ಸ್ ಏನಿದ್ದಾರೆ ಅಥವಾ ಈ ಸಣ್ಣ ಪುಟ್ಟ ವ್ಯಾಪಾರಿ ಮಾಡ್ತಕ್ಕಂಥವರು ಅವರಿಗೆ ಸಹಾಯ ಮಾಡಬೇಕು. ಥ್ಯಾಂಕ್ ಯು. और खबरों के लिए देखते रहिए बी न्यूज नेशन।